ನಮಸ್ಕಾರ. ಇವತ್ತು ನಾವು ನೋಡಿ ಒಂದು ಅಡಿಕೆ ಒಳಗಡೆ ಏಲಕ್ಕಿನ ಬೆಳೆದಿರ್ತಕ್ಕಂಥ ತೋಟದಲ್ಲಿದ್ದೀನಿ. ಇದು ಚಾಮರಾಜನಗರ ಬಾರ್ಡ್ರ್ನಲ್ಲಿ ತಾಳವಾಡಿ ಅನ್ನುವಂಥ ಒಂದು ಊರಿನಲ್ಲಿ, ಬೇಸಿಕಲಿ ಅದು ತಮಿಳ್ನಾಡು ಸ್ಟೇಟಿಗೆ ಸೇರುತ್ತೆ. ಅಲ್ಲಿ ರಮೇಶ್ ಕುಮಾರ್ ಅಂತೇಳಿ ಅವರು ಅಡಿಕೆ ಒಳಗಡೆ ಮಾಡಿರುವಂಥದ್ದು. ಇವರು 4 ವರ್ಷದಿಂದ ಏಲಕ್ಕಿ ಬೆಳೀತಾ ಇದ್ದಾರೆ. ಫಸ್ಟ್ ಇಯರು ಭಾಳ ಚೆನ್ನಾಗಿ ಬಂತು, 2ನೇ ವರ್ಷ ಕ್ರಾಪ್ ಕೂಡ ಚೆನ್ನಾಗಿ ಬಂತು. ಆದರೆ 3ನೇ ವರ್ಷದಲ್ಲಿ ಏನಾಯಿತು, ಡ್ರೈ ರಾಟ್ ಅಥವಾ ಫಿಸೇರಿಯಂ ವಿಲ್ಟ್ ಅನ್ನುವಂಥ ರೋಗ ಬಂತು. ಅದು ಬಂದ ಮೇಲೆ ಇಡೀ ತೋಟ ಹಾಳಾಗಿತ್ತು. ಅದಕ್ಕೆ ಕಾರಣ ಏನಂತಂದರೆ, ಅವರು ಡ್ರಿಪ್ ಸಿಸ್ಟಮಲ್ಲಿ ನೀರು ಕೊಡ್ತಾಯಿದ್ರು. ಯಾವಾಗ ಡ್ರಿಪ್ ಸಿಸ್ಟಮಲ್ಲಿ ನೀರು ಕೊಡ್ತಾಯಿದ್ರು, ಡ್ರಿಪ್ಪು ಎಲ್ಲಿ ಬೀಳ್ತದೆ ಅಲ್ಲಿ ಮಾತ್ರ ಸೋಕಿಂಗ್ ಆಗ್ತಿತ್ತು, ಉಳಿದ ಏರಿಯಾ ಡ್ರೈ ಆಗಿರ್ತಿತ್ತು. ಇದು ಬೇಸಿಗೆನಲ್ಲಿ ಫಿಸೇರಿಯಮ್ಮು ತುಂಬ ಅಗ್ರಿವೇಟ್ ಆಗಲಿಕ್ಕೆ ಅವಕಾಶ ಆಯಿತು. ತುಂಬ ತೋಟ ಎಲ್ಲ ಫುಲ್ಲು ಹಾಳಾಗಿತ್ತು. ಕಳೆದ ಒಂದು 8 ತಿಂಗಳಿಂದಗಡೆ ಇವರು ಸ್ಪ್ರಿಂಕ್ಲರ್ ಸಿಸ್ಟಮ್ನ ಅಡಾಪ್ಟ್ ಮಾಡಿದ್ದಾರೆ. ಅದು ಆಟೋಮೇಷನ್ ಸ್ಪ್ರಿಂಕ್ಲರ್. ರೆಗ್ಯುಲರಾಗಿ ತೋಟಕ್ಕೆ ನೀರು ಕೊಡ್ತಾಯಿದ್ದಾರೆ. ಯಾವಾಗ ಸ್ಪ್ರಿಂಕ್ಲರ್ ಸಿಸ್ಟಮ್ನ ಅಡಾಪ್ಟ್ ಮಾಡಿದರು, ಇಲ್ಲಿ ನೋಡಿ ಜೆಟ್ಗಳು ನಿಮ್ಗೆ ಕಾಣಿಸ್ತಾ ಇದೆ ಅಲ್ಲಲ್ಲಿ. ಅದು ಓವರ್ಲ್ಯಾಪಿಂಗ್ ಸ್ಪ್ರಿಂಕ್ಲರ್ ಅಂತ ಕರಿತೀವಿ. ಒಂದು ಸ್ಪ್ರಿಂಕ್ಲರಿಂದ ಬರುವ ನೀರು ಇನ್ನೊಂದು ಸ್ಪ್ರಿಂಕ್ಲರ್ಗೆ ಟಚ್ ಆಗಬೇಕು. ಆ ರೀತಿಯಲ್ಲಿ ಅವರು ಸಿಸ್ಟಮ್ನ ಅಡಾಪ್ಟ್ ಮಾಡಿದ್ದಾರೆ. 40 ಫೀಟು. ಇದು ಹಾಕಿದ ಮೇಲೆ ತೋಟನೇ ಒಂದು ರೀತಿ ಚೇಂಜಸ್ ಆಗಿದೆ. ಏಲಕ್ಕಿ ತೋಟ ನೋಡಿ, ಈಗ ನಾನು ಅಕ್ಟೋಬರ್ನಲ್ಲಿ ಮಾತಾಡ್ತಾ ಇರ್ತಕ್ಕಂಥದ್ದು, ಇದೆಲ್ಲ ಹೋಗಿದ್ದಂಥ ಗಿಡಗಳು ರಿಕವರಿ ಆಗಿದೆ. ಇಷ್ಟು ಕಂದು ಡೆವಲಪ್ ಆಗಿದೆ. ಜೊತೆಗೆ ಫಸಲು ಕೂಡ ಫಾರ್ಮೇಷನ್ ಆಗ್ತಾಯಿದೆ. ಇದು ಪ್ಯೂರ್ ನೆಲ್ಲಾಣಿ ಗಿಡ. ಕೇರಳದಲ್ಲಿ ನೆಲ್ಲಾಣಿ ಅಜ್ಜ ಏನಿದ್ದಾರೆ, ಸೆಬಾಸ್ಟಿಯನ್ ಜೋಸೆಫ್ ನೆಲ್ಲಾಣಿ, ಅವರಿಂದನೇ ಇದು ಕಂದನ್ನು ತಂದು ನೆಟ್ಟಿರುವಂಥ ತೋಟ. ಈಗ ಇವ್ರ ಹತ್ರ ಹೆಚ್ಚು ಕಮ್ಮಿ ಇಡೀ ತೋಟದಲ್ಲಿ 4,500 5,000 ಏಲಕ್ಕಿ ಬುಡಗಳಿದೆ. ತುಂಬ ಹೆಲ್ತಿಯಾಗಿದೆ ನೋಡಿ. ಇದು ನೀವೆಲ್ಲ ಆಶ್ಚರ್ಯ ಪಡ್ಬೋದು. ಇದು ಇವ್ರ ಮುತ್ತ ಇರುವಂಥ ವಾತಾವರಣದ ಪರಿಸ್ಥಿತಿ. ಸಾರ್ ಇಲ್ಲೇ ಇದ್ದಾರೆ, ರಮೇಶ್ ಕುಮಾರ್ ಸರ್. ಇವರು ಭಾಳ ತುಂಬ ಇಂಟ್ರೆಸ್ಟಾಗಿ ಕೃಷಿನ ಮಾಡ್ತಿರ್ತಕ್ಕಂಥವ್ರು. ನನಗೆ ತುಂಬ ಜನ ಏಲಕ್ಕಿ ಕಂದು ಬೇಕು ಅಂತ ಕೇಳ್ತಾರೆ. ನಾನು ಎಷ್ಟೋ ಜನಕ್ಕೆ ಈ ತೋಟಕ್ಕೆ ಹೋಗಿ ಅಂತಲೂ ಕೂಡ ರೆಫರ್ ಮಾಡಿದ್ದೀನಿ. ಸೊ ಯಾರಿಗಾದ್ರೂ ಕಂದು ನೆಲ್ಲಾಣಿ ಕಂದು ಬೇಕಿದ್ದರೆ ದಯವಿಟ್ಟು ನೀವು ಇವರ ತೋಟದಲ್ಲಿ ಸೋರ್ಸ್ ಮಾಡ್ಬೋದು. ಪ್ಯೂರ್ ನೆಲ್ಲಾಣಿ ಗಿಡ ಇದೆ. ಫಸಲು ಕೂಡ ಆರೋಗ್ಯವಾಗಿದೆ. ಜೊತೆಗೆ ನೀವು ಇಲ್ಲಿ ಬಂದರೆ ಏಲಕ್ಕಿನ ಯಾವ ರೀತಿ ಬೆಳಿಬೋದು ಅನ್ನೋದನ್ನು ಕೂಡ ನೀವು ತಿಳ್ಕೊಳ್ಬೋದು. ಇವರು ಏನು ವ್ಯವಸ್ಥೆ ಮಾಡಿದ್ದಾರೆ ಏಲಕ್ಕಿ ಕ್ರಾಪು ನಿಲ್ಲಿಸಲಿಕ್ಕೆ, ಇದರಿಂದ ಅನುಕೂಲಗಳೇನು ಅನ್ನೋದನ್ನು ಕೂಡ ನೀವು ತಿಳ್ಕೊಳ್ಬೋದು. ನೋಡಿ, ನೀವು ಎಷ್ಟು ದೂರ ನೋಡಿದ್ರೂ ಏಲಕ್ಕಿನೇ ಕಾಣಿಸುತ್ತೆ. ಪಕ್ಕದಲ್ಲಿ ಎಷ್ಟು ದೂರ ನೋಡಿದ್ರೂ ಬಾಯಲ್ ಸೀಮೆನೇ ಕಾಣಿಸುತ್ತೆ, ಬಾಯಲ್ ತೋಟ. ಇದು ಆ್ಯಕ್ಚುಲಿ ಇದು ಸೌತ್ ಸೈಡ್ ಅಲ್ಲ ಸರ್, ಇದು ಸೌತ್ ವೆಸ್ಟ್. ನೋಡಿ, ಸೌತ್ ವೆಸ್ಟಲ್ಲೇ ಓಪನ್ ಇದೆ, ಆದ್ರೂ ಕೂಡ ತೋಟ ನೀಟಾಗಿದೆ. ಯಾಕೆ ಅಂತಂದರೆ ಅಷ್ಟು ಪ್ರಮಾಣದಲ್ಲಿ ಅವರು ನೀರು ಸ್ಪ್ರಿಂಕ್ಲರ್ ಕೊಡ್ತಾರೆ. ಅಡಿಕೆನೂ ಕೂಡ ಈ ಒಂದು ಸ್ಪ್ರಿಂಕ್ಲರ್ ಸಿಸ್ಟಮ್ ಕೊಟ್ಟ ಮೇಲೆ ಅಡಿಕೆ ಫಸಲು ಕೂಡ ಇಂಪ್ರೂವ್ ಆಗ್ತಾಯಿದೆ ಅಂತ ಅವರೇ ಹೇಳ್ತಾ ಇದ್ದಾರೆ. ಯಾರಿಗಾದರೂ ನೆಲ್ಲಾಣಿ ಕಂದು ಬೇಕಿದ್ದರೆ ನೇರವಾಗಿ ರಮೇಶ್ ಕುಮಾರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸರ್, ದಯವಿಟ್ಟು ನಿಮ್ಮ ನಂಬರ್ ಹೇಳ್ಬಿಡಿ ಸರ್. Sir, I am Ramesh Kumar. My contact number 9843977699. 9843977699. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಧನ್ಯವಾದಗಳು. ಇನ್ನೂ ಹೆಚ್ಚಿನ ಮಾಹಿತಿಗೆ ಬೇಕಿದ್ದರೆ
ನನ್ನೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಹೆಸರು ಕುಮಾರ್ ಅಂತ. ನಾನು ಸಾಂಬಾರು ಮಂಡಳಿನಲ್ಲಿ ಸೀನಿಯರ್ ಫೀಲ್ಡ್ ಆಫೀಸರಾಗಿ ಕೆಲಸ ಮಾಡ್ತಾಯಿದ್ದೀನಿ ಸಕಲೇಶ್ಪುರದಲ್ಲಿ. ಸೊ ಏಲಕ್ಕಿ ಗಿಡಗಳ ಬಗ್ಗೆ ಮಾಹಿತಿ ಬೇಕಾದರೆ ತಾವು ನೇರವಾಗಿ ಕೂಡ ನನ್ನನ್ನು ಸಂಪರ್ಕಿಸಿ. ನನ್ನ ನಂಬರು 9483979650 9483979650. ಥ್ಯಾಂಕ್ ಯು, ಧನ್ಯವಾದಗಳು.